ಎರಡನೇ ಮದುವೆಗೆ ಅಡ್ಡಿಯಾದ್ರ ಧ್ರುವ ಸರ್ಜಾ. ಧ್ರುವ ಸರ್ಜಾ ಅವರು ಮೇಘ್ನಾ ರಾಜ್ರವರ ಎರಡನೇ ಮದುವೆಗೆ ಕೋಪವನ್ನು ವ್ಯಕ್ತಪಡಿಸಿದ್ದಾರಂತೆ. ಸೊ ಅಷ್ಟಕ್ಕೂ ಏನಂದ್ರು ಧ್ರುವ ಸರ್ಜಾ ಅವರು ಮೇಘ್ನಾ ರಾಜ್ರವರ ಮದುವೆ ವಿಚಾರದ ಬಗ್ಗೆ, ಎರಡನೇ ಮದುವೆ ವಿಚಾರದ ಬಗ್ಗೆ ಏನಂದ್ರು, ಏನಾಯಿತು ಇವರಿಬ್ಬರ ನಡುವೆ, ಇದೆಲ್ಲದರ ಬಗ್ಗೆ ಸಂಪೂರ್ಣವಾದ ಮಾಹಿತಿನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ, ನೀವೇನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಹಾಗಿದ್ರೆ ತಡಾಕ್ ಮಾಡೋದು ಬನ್ನಿ ಸ್ನೇಹಿತರೆ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇನ್ನು ಮೊಟ್ಟ ಮೊದಲನೇದಾಗಿ ನೋಡ್ಬೇಕಪ್ಪ ಅಂತಂದ್ರೆ ಮೇಘ್ನಾ ರಾಜ್ರವರು ತುಂಬಾನೇ ಖುಷಿಯಾಗಿ ಜೀವನವನ್ನು ನಡೆಸ್ತಾ ಇದ್ರು. ಕನ್ನಡ ಇಂಡಸ್ಟ್ರಿಗೆ ಕಿರೀಟವಾಗಿ ಇದ್ರು. ಮೊಟ್ಟ ಮೊದಲನೇದಾಗಿ ರಾಜ ಹುಲಿ ಆಗಿರ್ಬೋದು, ಹಲವಾರು ಹಿಟ್ ಸಿನಿಮಾಗಳನ್ನ ಕನ್ನಡ ಇಂಡಸ್ಟ್ರಿಗೆ ಇವರು ಕೊಟ್ಟರು. ಅದಾದ ನಂತರ ಚಿರಂಜೀವಿ ಸರ್ಜಾ ಅವರನ್ನ ಪ್ರೀತಿಸಿಬಿಟ್ಟು ಮದುವೆ ಆದ್ರು. ತುಂಬಾನೇ ಅನ್ಯೋನ್ಯವಾಗಿ ತಮ್ಮ ಜೀವನವನ್ನ ಚಿರಂಜೀವಿ ಜೊತೆ ಜೀವನವನ್ನ ನಡೆಸ್ಕೊಂಡು ಹೋಗ್ತಾ ಇದ್ರು. ಚಿರಂಜೀವಿ ಸರ್ಜಾನೇ ಎಲ್ಲ, ನನಗೆ ಅವ್ನು ಬಿಟ್ಟೆ ಯಾರೂ ಇಲ್ಲ ಅನ್ನೋ ರೀತಿಯಲ್ಲಿ ಇದ್ರು. ತುಂಬಾನೇ ಅನ್ಯೋನ್ಯವಾಗಿ ಯಾವುದೇ ಜಗಳಗಳಿಲ್ಲದೆ, ಯಾವುದೇ ಮನಸ್ತಾಪಗಳಿಲ್ಲದೆ, ಇಬ್ಬರ ನಡುವಿನ ಯಾವುದೇ ರೀತಿಯ ಮನಸ್ತಾಪಗಳಿಲ್ಲದೆ ಜೀವನವನ್ನ ಇಬ್ರು ಕೂಡ ನಡೆಸ್ಕೊಂಡು ಹೋಗ್ತಾ ಇದ್ರು. ಇನ್ನು ನೋಡ್ಬೇಕಪ್ಪ ಅಂತಂದ್ರೆ ದುರಾದೃಷ್ಟವಶಾತ್ ವಿಧಿ ಕೈ ಕೊಟ್ಬಿಡುತ್ತೆ ಇವರಿಗೆ ಅನ್ನೋದನ್ನು ನಾವು ಇಲ್ಲಿ ತಿಳ್ಕೊಳ್ಬೋದು. ಚಿರಂಜೀವಿ ಸರ್ಜಾ ಅವರು ಹೃದಯಾಘಾತದಿಂದ ಮರಣವನ್ನು ಹೊಂತಾರೆ. ಆವಾಗ ಏನಾಗುತ್ತೆಪ್ಪ ಅಂತಂದರೆ ಚಿರಂಜೀವಿ ಸರ್ಜಾ ಅವರು ಮರಣ ಹೊಂದಿದಾಗ ತುಂಬಾ ಕುಗ್ಗಿ ಹೋಗಿಬಿಡ್ತಾರೆ ಮೇಘ್ನಾ ರಾಜ್ರವರು. ಮೇಘ್ನಾ ರಾಜ್ರವರು ಕುಗ್ಗಿ ಹೋಗ್ತಾರೆ. ಅದಾದ ನಂತರ ಇನ್ನು ನಾನು ನನ್ನ ಜೀವನವೇ ಬೇಡ ಅನ್ನೋ ಮಾತಿಗೆ ಬಂದಿರ್ತಾರೆ. ಆದರೆ ಮೇಘ್ನಾ ರಾಜ್ರವರು ಅವಾಗ ತುಂಬು ಗರ್ಭಿಣಿಯಾಗಿರ್ತಾರೆ. ಸೊ ಅದಕ್ಕಾಗಿಯೇ ಜೀವನವನ್ನು ನಡೆಸಬೇಕು ನಾನು, ಅಟ್ಲೀಸ್ಟ್ ನನಗೋಸ್ಕರ ಅಲ್ಲದೆ ಹೋದರೂ ನನ್ನ ಹೊಟ್ಟೆಯಲ್ಲಿ ಇರ್ತಕ್ಕಂಥ ಮಗುಗೋಸ್ಕರ ಆದರೂ ಜೀವನವನ್ನು ನಡೆಸಬೇಕು ಅನ್ನೋದನ್ನು ತಲೆಯಲ್ಲಿ ವಿಚಾರವನ್ನು ತೆಗೆದುಕೊಳ್ತಾರೆ. ಅದಾದ ನಂತರ ಗಂಡು ಮಗುವಿಗೆ ಜನ್ಮವನ್ನು ನೀಡ್ತಾರೆ. ಆಯಿತು, ನನ್ನ ಗಂಡ ಹುಟ್ಟು ಬಂದ ಮತ್ತೆ ಅನ್ನೋ ದೃಢ ನಿರ್ಧಾರ ಅವರಿಗೆ ಬರುತ್ತೆ. ತುಂಬಾ ಸ್ಟ್ರಾಂಗ್ ಆಗಿ ನಿಲ್ತಾರೆ. ಇಲ್ಲ, ನಾನು ಈ ಮಗುವಿಗೋಸ್ಕರ ಆದರೂ ಬದುಕಬೇಕು ಅನ್ನೋದನ್ನು ಅವರು ತಲೆಯಲ್ಲಿ ಹಾಕಿಕೊಳ್ತಾರೆ. ಇನ್ನು ಆ ಮಗುವಿಗೋಸ್ಕರ ಜೀವನವನ್ನು ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇನ್ನು ಆ ಮಗುವಿನಲ್ಲೇ ತಮ್ಮ ಗಂಡನನ್ನು ಅಂದರೆ ಚಿರಂಜೀವಿ ಸರ್ಜಾ ಅವ್ರನ್ನ ನೋಡ್ತಾ ಬದುಕೋಕೆ ಸ್ಟಾರ್ಟ್ ಮಾಡ್ತಾರೆ. ತಮ್ಮ ಮಗನೇ ತನಗೆ ಅಲ್ಲ, ಇನ್ನು ಯಾರೂ ನನಗೆ ಅಲ್ಲ. ಯಾಕಪ್ಪ ಅಂತಂದರೆ ಹಲವಾರು ಸಂಬಂಧಿಕರು ಚಿರಂಜೀವಿ ಸರ್ಜಾ ಅವರು ಮರಣ ಹೊಂದಿದಾಗ ಇವರಿಗೆ ಕೈಯನ್ನು ಕೊಟ್ಟಿದ್ರು. ಸೊ ಯಾವ ಸಂಬಂಧಿಕರು ಇವ್ರ ಜೊತೆ ತುಂಬಾ ಕ್ಲೋಸ್ ಆಗಿದ್ರು ಅವರೇ ತಮ್ಮ ಬಣ್ಣವನ್ನು ತೋರಿಸ್ಬಿಟ್ಟಿದ್ರು. ಚಿರಂಜೀವಿ ಸರ್ಜಾ ಅವರು ಮರಣ ಹೊಂದಿದಾಗ ಯಾರೂ ಇವ್ರ ಹತ್ರ ಇರಲಿಲ್ಲ, ಇವರು ಒಬ್ಬರೇ ಒಂಟಿಯಾಗಿ ನಿಂತ್ಕೊಂಡು ಬಿಟ್ಟಿದ್ರು. ಸೊ ಅಂತಹ ಸಮಯದಲ್ಲಿ ನನಗೆ ಯಾರೂ ಕೈ ಹಿಡಲಿಲ್ಲ ಅನ್ನೋ ಮಾತನ್ನು ಕೂಡ ಮೇಘ್ನಾ ರಾಜ್ರವರು ಹೇಳಿದ್ದಾರೆ. ನಮ್ಮ ತಂದೆ ತಾಯಿಯವರು ಕೂಡ ನನಗೆ ತುಂಬ ಸಪೋರ್ಟಿವ್ ಆಗಿ ನಿಲ್ತಾ ಇದ್ದಾರೆ. ನಮ್ಮ ತಂದೆ ತಾಯಿಯವರನ್ನ ಬಿಟ್ಟು ನನಗೆ ಯಾರೂ ಆ ಸಮಯದಲ್ಲಿ ಕೈ ಹಿಡಲಿಲ್ಲ, ಎಲ್ಲರೂ ತಮ್ಮ ತಮ್ಮ ಬಣ್ಣವನ್ನು ತೋರಿಸ್ಬಿಟ್ಟು ನನಗೆ ದೂರವಾದರು ಅನ್ನೋ ಮಾತನ್ನು ಮೇಘ್ನಾ ರಾಜ್ರವರು ಹೇಳ್ತಾರೆ. ಇನ್ನು ಕೆಲವೊಂದಿಷ್ಟು ಅಭಿಮಾನಿಗಳು ಹೇಳ್ತಾ ಇದ್ದಾರೆ, ಇಲ್ಲ ಮೇಘ್ನಾ ರಾಜ್ರವರು ಎರಡನೇ ಮದುವೆಯನ್ನು ಆಗಬಾರ್ದು, ಎರಡನೇ ಮದುವೆ ಆದರೆ ಅದು ತಪ್ಪಾಗುತ್ತೆ, ಚಿರಂಜೀವಿ ಸರ್ಜಾ ಅವರಿಗೆ ಮೋಸವನ್ನು ಮಾಡಿದಂತಾಗುತ್ತೆ ಅನ್ನೋ ಮಾತನ್ನು ಕೆಲವೊಂದಿಷ್ಟು ಅಭಿಮಾನಿಗಳು ಹೇಳಿದರೆ, ಇನ್ನೊಂದಿಷ್ಟು ಅಭಿಮಾನಿಗಳು ಇಲ್ಲ ಎರಡನೇ ಮದುವೆಯನ್ನು ಆಗಲಿ, ಅವರ ಜೀವನವನ್ನು ಅವರು ನೋಡ್ಕೊಳ್ಳಿ, ಯಾಕಪ್ಪ ಅಂತಂದರೆ ಅವ್ರದ್ದು ಇನ್ನೂ ಚಿಕ್ಕ ವಯಸ್ಸು ಅನ್ನೋ ಮಾತನ್ನು ಇನ್ನೊಂದಿಷ್ಟು ಅಭಿಮಾನಿಗಳು ಹೇಳ್ತಾ ಇದ್ದಾರೆ. ಇನ್ನು ಈ ಮೇಘ್ನಾ ರಾಜ್ರವರ ಎರಡನೇ ಮದುವೆ ಬಗ್ಗೆ ಧ್ರುವ ಸರ್ಜಾ ಅವರು ಏನು ಹೇಳಿದ್ದಾರೆ ಅಪ್ಪ ಅಂತಂದರೆ ಕೋಪವನ್ನು ವ್ಯಕ್ತಪಡಿಸಿದ್ದಾರೆ ಅಂತಕ್ಕಂಥ ಸುದ್ದಿಗಳು ಕೇಳಿ ಬರ್ತಾ ಇವೆ. ಸೊ ಇನ್ನು ನೋಡ್ಬೇಕಪ್ಪ ಅಂತಂದರೆ ಮೇಘ್ನಾ ರಾಜ್ರವರು ಆಗಿರ್ಬೋದು, ಧ್ರುವ ಸರ್ಜಾ ಆಗಿರ್ಬೋದು ತುಂಬಾ ಕ್ಲೋಸ್ ಆಗಿರ್ತಾರೆ. ಇಬ್ರು ಯಾವಾಗಲೂ ಅಣ್ಣ ತಂಗಿ ಆಗಿರ್ಬೋದು. ಸೊ ಈ ರೀತಿಯಾಗಿ ಇಬ್ರು ಕೂಡ ಇರ್ತಿದ್ದರು. ಸೊ ಯಾಕೆ ಈ ರೀತಿಯಾದ ಮನಸ್ತಾಪವನ್ನು ವ್ಯಕ್ತಪಡಿಸಿದ್ರು, ಇವರ ನಡುವೆ ಏನಾಯಿತು, ಇದೆಲ್ಲದರ ಬಗ್ಗೆ ಸಂಪೂರ್ಣವಾಗಿ ನಾನು ಮುಂದಿನ ವಿಡಿಯೋದಲ್ಲ ನಿಮಗೆ ಅಪ್ಡೇಟನ್ನು ಕೊಡ್ತೀನಿ. ಹಾಗೆ ಮೇಘ್ನಾ ರಾಜ್ರವರು ಮದುವೆ ಆಗ್ತಿರ್ತಕ್ಕಂಥ ಹುಡುಗ ಯಾರು, ಏನು, ಇದೆಲ್ಲದರ ಬಗ್ಗೆ ಮೇಘ್ನಾ ರಾಜ್ರವರ ಮದುವೆ ಏನಾದರೂ ಫಿಕ್ಸ್ ಆಯ್ತಾ, ಇದೆಲ್ಲದರ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಅಪ್ಡೇಟ್ ಕೊಡ್ತೀನಿ. ಈ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಾಡ್ಕೊಳ್ಳಿ. ಹಾಗೆ ಮೇಘ್ನಾ ರಾಜ್ರವರ ಎರಡನೇ ಮದುವೆ ಬಗ್ಗೆ ನಿಮ್ಗೆ ಏನು ಅನ್ನಿಸ್ತೆ ಅನ್ನೋದನ್ನ ಕಮೆಂಟ್ ಮಾಡಿ.